ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಎಲ್ಲರೂ ಮದುವೆಗೆ ಅದಕ್ಕೆ ಇದಕ್ಕೆಲ್ಲ ಫೇಶಿಯಲ್ ಮಾಡಿಸ್ಕೊಳಕ್ಕೆ ಮಂತ್ಲಿ ಫೇಶಿಯಲ್ ಮಾಡಿಸ್ಕೊಳಕ್ಕೆಲ್ಲ ಪಾರ್ಲರು ಅಲ್ಲಿ ಇಲ್ಲಿ ಅಂತ ಹೋಗ್ತೀವಿ. ಆಗಿನ ಕಾಲದಲ್ಲೆಲ್ಲ ಫೇಶಿಯಲ್ ಎಲ್ಲ ಇರಲಿಲ್ಲ. ಸ್ಕಿನ್ ಕೇರ್ ರೋಟೀನ್ ಮನೆಯಲ್ಲೇ ಮಾಡ್ಕೊತಿರು. ಯಾವ ಥರ ಮಾಡ್ಕೊತಿರು ಏನು ಅಂತ ಇವತ್ತು ಅಜ್ಜಿ ಮಾತಾಡ್ತಾರೆ. ಬನ್ನಿ ಅವ್ರ ಸ್ಕಿನ್ ಕೇರ್ ರೋಟೀನ್ ಏನೇನಂತ ನಾವು ಕೇಳೋಣ ಇವತ್ತು. ಎಲ್ಲರಿಗೂ ನಮಸ್ಕಾರ. ಅವಾಗ ಯಾವುದು ಬ್ಯೂಟಿ ಪಾರ್ಲರ್ ಎಲ್ಲರೂ ಏನೂ ಗೊತ್ತಿದ್ದಿದ್ದಿಲ್ಲ. ಅವಾಗ ನಾವೇನು ಮಾಡ್ತಿದ್ವಿ, ಮೊದ್ಲಕ್ಕೆ ಹುಟ್ಟಿದ ಮಕ್ಕಳಿಗೆ ಅವಾಗಿನಿಂದನೇ ಏನು ಮಾಡಿಬಿಡ್ತಿದ್ವಿ ನಾವು, ಕಡ್ಲಿಬೇಳೆ ಮತ್ತು ಅದಕ್ಕೊಂದು ಸ್ವಲ್ಪ ಅರಿಶಿನ ಎರಡೂ ಸೇರಿಸಿ ಮನೆಯೊಳಗನ ಬೀಸು ಕಲ್ಲೊಳಗೆ ಬೀಸಿ ಅದನ್ನೇ ನಾವು 5 ತಿಂಗಳ ತನಕ ಮಕ್ಕಳಿಗೆ ಅದನ್ನು ಹಚ್ತಿದ್ವಿ. ಕೊಬ್ಬರಿ ಎಣ್ಣೆ ಹಚ್ಚೋದು, ಅದನ್ನು ಕಡ್ಲಿ ಹಿಟ್ಟು ಹಚ್ಚಿ ಸ್ನಾನ ಮಾಡಿಸಿದ್ರೆ ಮೈ ಎಲ್ಲ ಎಣ್ಣೆ 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 ನುಣಿ ನುಣಿ ಇರ್ತಿತ್ತು. ಈಗ ನಂಗೆ ಹೊಟ್ಟೆ ಹಾರಂಗಿಲ್ಲ. ಅವಾಗ ಅಷ್ಟು ಅದು ನುಣಿ ನುಣಿ ಅಂತಿತ್ತು. ಅದನ್ನು ಬಳಸ್ತಿದ್ವಿ ನಾವು. ಯಾವ ಸಾಬೂನು ಅದು ಏನು ಬಳಸ್ತಿದ್ದಿಲ್ಲ. ಈಗೆಲ್ಲ ಬೇಬಿ ಜಾನ್ಸನ್ ಸಾಬೂನು, ಪೌಡ್ರ್, ಕ್ರೀಮ್, ಲೋಷನ್ ಏನೇನೋ ಬಳಸ್ತೀರಿ. ಆದ್ರೆ ನಮ್ಗೇನು ಗೊತ್ತಿದ್ದಿಲ್ಲ. ಲೋಷನ್ ಅಂದ್ರೆ ಕೊಬ್ಬರಿ ಎಣ್ಣೆ, ಸಾಬೂನು ಅಂದ್ರೆ ಕಡ್ಲಿ ಹಿಟ್ಟು ಹಾಕಿ ಹಚ್ಚೋದು ಅಷ್ಟೇ ಗೊತ್ತು. ಉಳ್ಕೆದು ಯಾವುದನ್ನು ನಾವು ಬಳಸ್ತಿದ್ದಿಲ್ಲ. ಮತ್ತು ಯಾವುದೇ ಸ್ಕಿನ್ ಅಲರ್ಜಿನೂ ಹಾಕಿದ್ದಿಲ್ಲ. ಅದಕ್ಕೆ ಸ್ಕಿನ್ ಸರಿಯಾಗಿರ್ತಿತ್ತು. ಯಾವ ರೀತಿ ತುರುಕಿ ಅದು ಏನು ಬರ್ತಿದ್ದಿಲ್ಲ. ಆ ರೀತಿ ನಾವು ಅದನ್ನು ಬಳಸ್ತಿದ್ವಿ. ಮತ್ತು ತಲೆ ಸ್ನಾನ ಮಾಡ್ಬೇಕಾತಂದ್ರೆ ನಾವು ಅವಾಗ ಜೋಳದ ಹಿಟ್ಟು ಮತ್ತು ಹುಂಚೆಹಣ್ಣು, ಸೀಗೆಕಾಯಿ, ಅಂಟೋಳ್ಕಾಯಿ ಅಷ್ಟುತ್ತರ್ನು ನಾವೇನು ಮಾಡ್ತಿದ್ವಿ, ನೀರೊಳಗೆ ಹಾಕಿ ಕುದಿಸ್ತಿದ್ವಿ. ಕುದಿಸಿ ಅದನ್ನು ಒಂದಿಷ್ಟು ಕೊಬ್ಬರಿ ಎಣ್ಣೆ ಹಚ್ಕೊಂಡು ಆಮೇಲಿಂದ ಅದನ್ನು ಹಾಕೊಂಡು ಕೆಸಿಂದ ನಾವು ತಲೆ ಸ್ನಾನ ಮಾಡ್ತಿದ್ವಿ. ಈಗ 108 ಶಾಂಪು. ಈಗ ನಾವು ಮೊಮ್ಮಕ್ಕಳ ಜೊತೆ ಕೂಡಿ ನಾವು ಶಾಂಪೂನೇ ಹಾಕೊಳಕ್ಕೆ ಹಚ್ಬಿಡ್ತೀವಿ. ಅಷ್ಟೆಲ್ಲ ಏನು ಸವರ್ಸೋದು, ಅದನ್ನೇನು ಮಾಡ್ತೀವಿ ಅಜ್ಜಿ, ಇದನ್ನೇ ಹಚ್ಕೊ ಅಂತಿರ್ತಾರೆ. ನಾವು ಅದನ್ನು ಹಚ್ಕೊಳಕ್ಕೆ ಹತ್ಬಿಟ್ಟಿವಿ ಈಗ. ಅವಾಗ ಆ ಥರ ಇತ್ತು. ವಾರಕ್ಕೊಮ್ಮೆ ಕೊಬ್ಬರಿ ಎಣ್ಣೆ ಹಚ್ಚಿ ತಲೆ ಸ್ನಾನ ಮಾಡ್ಕೊಂಡು ಇದನ್ನೆಲ್ಲ ಇಷ್ಟು ಎಲ್ಲ ಸಾಮಗ್ರಿ ತೊಗೊಂಡು ಬಂದು ಕುದಿಸಿ ಅದನ್ನ ತಲೆ ಹಾಕ್ಕೊಂಡು ಸ್ನಾನ ಮಾಡ್ತಿದ್ವಿ. ಕೂದಲ ರೇಷ್ಮೆ ನೋಡ್ದಂಗೆ ಆಗ್ತಿತ್ತು. ಈಗೇನೈತ್ರಿ, ಕೂದಲ ಬುರ್ರ್ ಅಂತ ಹಾರಿ ಹೋಗಂಗೆ ಕೂದಲ ಬಿಟ್ಬಿಟ್ಟು ಅಡ್ಡಾಡು ಹೊತ್ನ್ಯಾಗ ಹಂಗಿರ್ತಿತ್ತು. ಅವಾಗ ನಮಗೆ ಕೂದಲ ಹಿಂತಿಂತವು ತುರುಬಾಗೋದು. ಈಗೇನೈತ್ರಿ, ಬರೇ ಒಟ್ಟು ಡ್ರೈ ಒಣಗಿದ್ರೆ ಸಾಕು. ಈಗ ಹಂಗಿರ್ತೈತಿ. ನಮ್ಗೆ ಕೂದ್ಲಕ್ಕೆ ಅಷ್ಟು ಪ್ರಾಮುಖ್ಯತೆ ಕೊಡ್ತಿದ್ವಿ. ತುರುಬ ಕಟ್ಕೊತಿದ್ವಿ. ಹೆಚ್ಚು ತಲೆ ಕೂದಲ ಹಿಂಗೆ ಬಿಡ್ತಿದ್ದಿಲ್ಲ ನಾವು. ನಮ್ಮ ಮನೆಯೊಳಗೆ ಮೊದ್ಲು ನಮ್ಮ ಹಿರಿಯರ ಬೈತಿದ್ರು, ಕೂದಲ ಬಿಟ್ಕೊಂಡು ಅಡ್ಡಾಡಬೇಡ್ರಿ, ಮನೆಯೊಳಗೆ ಸರಿ ಇರಂಗಿಲ್ಲ ಅಂದ್ರೆ ಯಾಕಂದ್ರೆ ಅಡ್ಗೆ ಮಾಡೋದ್ರೊಳಗೆ ಯಾವ್ದಾರ ವಸ್ತುದ್ರೊಳಗೆ ಅದು ಬೀಳಲಿ ಮಾಡಲಿ ಈ ವಿಚಾರದಿಂದ ತಲೆ ಕೂದಲ ಬಿಡಬೇಡ್ರಿ ಅಂತ ಹೇಳ್ತಿದ್ರು. ಹಿಂಗಾಗಿ ನಾವು ಹೆಚ್ಚು ಸಣ್ಣವರಿದ್ದಾಗ ಆದ್ರೂ ನಾವು ತುರ್ಬಾನೇ ಹೆಚ್ಚು ಕಟ್ಕೊತಿದ್ವಿ. ಇತ್ತಿತ್ತಲ ಸಾಲಿಗೆ ಹೋಗಾಕತ್ತಿಂದ ಅದು 2 ಹೆರಳು ಹಾಕಿ ರಿಬ್ಬನ್ ಹಾಕಿ ಮ್ಯಾಗ ಗಂಟು ಕಟ್ಕೊತಿದ್ವಿ. ಗಂಟು ಕಟ್ಕೊಂಡು 2 ಹೆಣಲ್ ಹಾಕ್ಕೊಂಡು ಕೈಯೊಳಗೆ ಬಳೆ ಹಾಕ್ಕೊಂಡು 3 ಬಳ್ಳಿ ಬತ್ತಿ ಒಂದು ಕುಂಕುಮ ಇಟ್ಕೊಂಡು ಕಿಶನ್ ನಾವು ಹೊಂಟು ಬಿಡ್ತಿದ್ವಿ. ಈಗಿನವ್ರ ಗತೆ ನಮ್ಗೆ ಆ ಕ್ರೀಮ್ ಈ ಕ್ರೀಮ್ ಏನೂ ಗೊತ್ತಿದ್ದಿದ್ದಿಲ್ಲ. ನಮ್ಮ ಲಗ್ನಗಳಾಗ ಬನಿಬಾರ ಆದ್ರೆ ಒಂದು ಪೌಂಡ್ಸ್ ಪೌಡ್ರ್, ಅದೊಂದು ಪೌಡ್ರ್ ಹಚ್ಕೊಂಡು 3 ಬಳಿ ಬತ್ತಿ ಹಚ್ಚಿ ಒಂದು ಬಟ್ಟೆ ಕುಂಕುಮ ಹಚ್ಚಿ ನಮ್ಮನ್ನು ಕುಂದ್ರಿಸ್ಬಿಡೋರು. ಯಾವ ಬ್ಯೂಟಿ ಪಾರ್ಲರ್ ಗೊತ್ತಿಲ್ಲ, ಯಾರು ಬಂದು ನಮ್ಮನ್ನು ಮೇಕಪ್ ಮಾಡೋರು ಗೊತ್ತಿಲ್ಲ. ಅಷ್ಟೇ ನಾವು ಹಿಂಗೆ ಸವರ್ಕೊಂಡು ಕೆಸಿಂದ ಹಚ್ಕೊಂಡು ನಾವು ಕುಂತು ಲಗ್ನ ಮಾಡ್ಕೊಂಡ್ವಿ. ಈಗ ಲಗ್ನ ಚಾಲು ಆತಂದ್ರೆ 1 ತಿಂಗಳು ಮುಂಚೆಕನ ನಮ್ಮ ಮೊಮ್ಮಕ್ಕಳು ಮನ್ಯಾಗ ಎಲ್ಲಾರು ಹಂಗೆ ಮಾಡ್ತಾರೆ. ಈಗ ಮಕ್ಕಳು ಮಾಡ್ಕೊತಾರೆ, ಎಲ್ಲ ಮಾಡ್ತಾರೆ. ಈಗಿನ ಚಲ್ತಿ ಐತಿ, ಹಿಂಗೆ ಮಾಡ್ತಾರೆ. ನಮ್ಮ ಕಾಲದೊಳಗೆ ಹಂಗಿತ್ತು. ಮತ್ತು ಬೇಸಿಗೆ ಬತ್ತಂದ್ರೆ ಬೆವ್ರ ಸಾಲಿ ಅಂತ ಬರ್ತಿದ್ವು ನಮ್ಮ ಮೈಯೊಳಗೆ. ಅವಾಗ ನಾವೇನು ಮಾಡ್ತಿದ್ವಿ, ಈಗೇನು ಅದು ಏನು ಡರ್ಮಿಕೂಲ ಯಾವ್ಯಾವ ಪೌಡ್ರ್ಗಳು ತರ್ತಾರೆ. ಈಗ ಮಕ್ಳು ಆದ್ರೂ ತರ್ತಾರೆ, ನಾವು ಹಚ್ಕೊಂತೀವಿ, ಇಲ್ಲ ಅನ್ನಂಗಿಲ್ಲ. ಮೊದ್ಲು ಏನು ಮಾಡ್ತಿದ್ವಿ ನಾವು, ಇದು ಶ್ರೀಗಂಧದ ಕಲ್ಲು, ಇದನ್ನು ರಾತ್ರಿ ಹೊತ್ತು ಇದನ್ನು ನೀರು ಹಾಕಿ ತೇಯ್ತಿದ್ವಿ. ಇದನ್ನು ತೇಯ್ದು ಒಂದೊಂದು ಬಟ್ಟಲ್ದೊಳಗೆ ತೊಗೊಂಡು ಅದನ್ನೇ ಸವರ್ಕೊತಿದ್ವಿ ನಾವೆಲ್ಲ ಮುಖಕ್ಕೆ, ಇಲ್ಲಿ ಕುತ್ತಿಗೆಗೆ, ಕೈಗೆ, ಎಲ್ಲಿ ಬೆವರ್ಸಲಿ ಆಗಿರ್ತಾವೆ ಅಲ್ಲೆಲ್ಲ ಹಚ್ಕೊಂಡು ಇದರಿಂದ ಕಡಿಮೆ ಮಾಡ್ಕೊತಿದ್ವಿ ನಾವು. ಯಾವ ದವಾಖಾನೆನೂ ಗೊತ್ತಿದ್ದಿದ್ದಿಲ್ಲ, ಯಾವ ಮಲಾಮ್ ಗೊತ್ತಿಲ್ಲ, ಯಾವ ಪೇಸ್ಟ್ ಗೊತ್ತಿಲ್ಲ, ಯಾವ ಪೌಡ್ರ್ ಗೊತ್ತಿದ್ದಿಲ್ಲ. ಆ ಥರ ಮಾಡ್ತಿದ್ವಿ. ಈಗ ನಮಗೂ ಸ್ವಲ್ಪ ಮೈಗಳತನ ಬಂದ್ಬಿಟ್ಟೈತೆ. ಯಾಕಂದ್ರೆ ಮೊಮ್ಮಕ್ಳು ತಂದು ಇಟ್ಟಿರ್ತಾರ, ಅಜ್ಜಿ ಹಚ್ಕೋ ಅನ್ನೋದು ನಾವು ಒಂದಿಟ್ಟು ಫ್ಯಾಷನ್ಗೆ ಇಳ್ದಂಗೆ ಆಗ್ಬಿಟ್ಟೈತಿ. ಅದಕ್ಕೆ ಹಿಂದಿಂದು ಮರಿಬಾರ್ದು, ಮುಂದಲ್ದು ನೋಡ್ಕೊಂಡು ನಡಿಬೇಕಷ್ಟೆ. ಅಂದ್ರೆ ಹಿಂದಲ್ದು ಮರಿಬಾರ್ದು ಅಂತ ಹೇಳ್ತಾರೆ ಹಿರಿಯರು. ಹಿಂದಲ್ದನ್ನು ನಾವು ಯಾವ ರೀತಿ ನಡ್ಕೊಂಡು ಬಂದ ದಾರಿನ ನಾವು ಚೆನ್ನಾಗಿ ಅರಿತುಕೊಂಡು ಮಾಡ್ಕೊಂಡು ಹೋದೆವು ಅಂದ್ರೆ ಅದು ಆಕತಿ. ಪ್ರತಿಯೊಬ್ಬರಿಗೂ ವಿನಂತಿ ಅಂದ್ರೆ ಸ್ವಲ್ಪ ಎಲ್ಲರೂ ಆದಷ್ಟು ಮಟ್ಟಿಗೆ ಮನೆಯೊಳಗೆ ಏನು ಸಿಗ್ತೈತಿ ಅದನ್ನ ತೊಗೊಂಡು ಕೇಸಿಂದ ನಿಮ್ಮದು ಸೌಂದರ್ಯಕ್ಕೆ ಏನೇನು ಬೇಕು, ಅರಿಶಿಣ ಪುಡಿ ಅಂತ ಇರ್ತೈತಿ, ಕಡ್ಲಿ ಹಿಟ್ಟು ಇರ್ತೈತಿ, ಯಾವುದೂ ಹೊರಗೆ ತೊಗೊಂಡು ಹೋಗೋ ಅವಶ್ಯಕತೆ ಇಲ್ಲ, ಮನೆಯೊಳಗೆ ಇರ್ತೈತಿ. ಅದನ್ನೇ ತೊಗೊಂಡು ನೀವು ಪೇಸ್ಟ್ ಗತಿ ಆ ಕಡ್ಲಿ ಹಿಟ್ಟಿಗೆ ಅರಿಶಿಣ ಪುಡಿ ಹಾಕಿ ಮತ್ತೊಂದು ಸ್ವಲ್ಪ ಮೊಸರು ಹಾಕಿಸಿನೂ ನೀವು
ಪೇಸ್ಟ್ ಪ್ಯಾಕ್ ಅಂತಿರಲ್ಲ ಅದ ಟೈಪ ನೀವು ಹಚ್ಕೋಬಹುದು, ಇದನ್ನು ನಡಿತೈತಿ. ಇಲ್ಲ ಅಂದ್ರೆ ಕಾಫಿ ಪುಡಿ ಮೊಸರು ಕಲಿಸಿನೂ ಹಚ್ಕೋಬಹುದು. ಈಗ ಕಪ್ಪಾಗಿದ್ದು ಬಾಳೆಹಣ್ಣು ಇರ್ತಾವಲ್ಲ, ಅವು ಬಾಳೆಹಣ್ಣು ತೊಗೊಂಡು ನಾವು ತಿಕ್ಕೊಂತೀವಿ. ಮತ್ತು ಟೊಮೆಟೊ ಹಣ್ಣು ಸ್ವಲ್ಪ ಮೆತ್ತಗಾಗಿರ್ತಾವೆ, ಅದನ್ನ ತೊಗೊಂಡು ನಾವು ತಿಕ್ಕೊಂತೀವಿ. ಅಷ್ಟೇ ಮಾಡಿದ್ದು ಈ ಮುಖಕ್ಕೆ. ಮತ್ತೆ ಯಾವ ಬ್ಯೂಟಿ ಪಾರ್ಲರ್ ಇಲ್ಲ, ಯಾವ ಫೇಸ್ ವಾಶ್ ಇಲ್ಲ, ಯಾವುದೇ ಆದಂಥ ಯಾವುದೂ ಇದು ಇಲ್ಲ. ಇದನ್ನ ಮನ್ಯಾಗಿದ್ದಿದ್ದೇ ತೊಗೊಂಡೇ ನಾವು ಬಳಸ್ಕೊಂತ ಹೋಗ್ತೀವಿ. ಕಣ್ಣು ಭಾಳ ಉರಿಯಾಕತ್ತು ಅಂದ್ರೆ ಒಂದಿಟ್ಟು ಹಳ್ಳಿ ಅಂದ್ರೆ ಹತ್ತಿ ಅಂತೀರಿ ನೀವೇನು ಕಾಟನ್ ಅಂತಿರಲ್ಲ, ಅದ್ರೊಳಗೆ ಒಂದು ಹನಿ ಮಜ್ಜಿಗೆ ಹಾಕೊಂಡು ಕೇಶನ್ ನಾವು ಕಣ್ಣು ಮ್ಯಾಗ ಇಟ್ಕೊಂತಿದ್ವಿ. ಈಗ ನೀವು ಬ್ಯೂಟಿ ಪಾರ್ಲರ್ ಹೋದ್ರೆ ಏನಾನ ಹಚ್ತಾರ, ಇಲ್ಲ ಅಂದ್ರೆ ಸೌತಿಕಾಯಿ ಹೋಳು ಹಾಕೋಬಹುದು. ಈ ಥರ ಎಲ್ಲ ನಾವು ಒಟ್ಟು ಮನೆಯೊಳಗನ ಏನ ಬೇಕಾದ್ರೂ ಒಂದು ಸ್ವಲ್ಪ ಮನೆಯೊಳಗಿನ ಮದ್ದನ್ನೇ ತೊಗೊಂಡು ನಾವು ಮಾಡ್ತಿದ್ವಿ. ಯಾವುದೇ ರೀತಿಯಾಗಿ ಹೊರಗೆ ಹೋಗಿ ರೊಕ್ಕ ಖರ್ಚು ಮಾಡಿ ಹಿಂಗೆ ಇಷ್ಟು ಇದ್ರೊಳಗೆ ಇದ್ದಿದ್ದಿಲ್ಲ. ಅವಾಗಿನ ಕಾಲಕ್ಕೆ ಅದರದ್ದು ಹಣದ ಪ್ರಾಮುಖ್ಯತೆ ಭಾಳ ಇತ್ತು. ಈಗ ಏನೈತಿ, ನಿಮ್ಮ ಕಾಲಕ್ಕೆ ತಕ್ಕಂಗೆ ನೀವು ನಡಿಲೇಬೇಕು. ನಾವು ಇದನ್ನು ಇಲ್ಲ ಅಂತ ಹೇಳಂಗಿಲ್ಲ. ನಿಮ್ಮ ಇದಕ್ಕೆ ಏನೈತಿ, ನಿಮ್ಮ ಪ್ರಕಾರ ನೀವು ಮಾಡ್ಕೊತಿರ್ತೀರಿ, ನಮ್ಮ ಪ್ರಕಾರ ನಾವು ಮಾಡ್ಕೊತಿದ್ವಿ. ದಯವಿಟ್ಟು ಆದಷ್ಟು ಮನೆಯೊಳಗೆ ಏನು ಸಿಗ್ತೈತಿ ಅದನ್ನೇ ತೊಗೊಂಡು ನೀವು ಮಾಡ್ಕೋರಿ ಅಂತ ಹೇಳಕ್ಕೆ ನಾನು ಬಯಸ್ತೀನಿ. ಇದು ಶ್ರೀಗಂಧದ ಕಡ್ಡಿ ಅಂತ, ಇದು ಅಂಗಡಿಯಲ್ಲೆಲ್ಲ ಸಿಗುತ್ತೆ ನಿಮಗೆ. ಇದನ್ನ ಹಿಂಗೆ ತೇಜಿದ್ರೆ ಇದು ಬರುತ್ತೆ, ಇಲ್ಲಿ ಪೌಡರ್ ಥರ ಬರುತ್ತೆ. ಇದನ್ನ ತಗೊಂಡು ನೀವು ಫೇಸ್ ಹಚ್ಕೊಂಡು ಡೈಲಿ ಹಚ್ಕೊಳ್ಳಿ. ಅವಾಗ ನಿಮ್ಮ ಸ್ಕಿನ್ ಕೂಡ ತುಂಬಾ ಗ್ಲೋ ಆಗಿ ಬರುತ್ತೆ, ತುಂಬಾ ಚೆನ್ನಾಗಿ ಕಾಣುತ್ತೆ ಅಲ್ವಾ ಜಿ? ಬರುತ್ತೆ. ಮತ್ತು ಇನ್ನೊಂದು, ಇದು ಸಣ್ಣ ಮಕ್ಕಳಿಗೆ ಇದ್ರೊಳಗೆ ನಮ್ಮ ಕಡೆ ಏನು ಮಾಡ್ತಾರ, ಇನ್ನೂ ಅವರು ಹಾಲು ಕುಡಿಯೋ ಟೈಮ್ದೊಳಗೆ ಒಂದು 3 ತಿಂಗಳಾಗಿಂದ ಏನು ಮಾಡ್ತಾರೆ, ಕಲ್ಲೊಳಗನ ಬಾದಾಮಿ, ಉತ್ತತ್ತಿ, ಕಲ್ಲು ಸಕ್ರೆ ಇದನ್ನೆಲ್ಲ ಹಾಲಿನೊಳಗೆ ಹಾಕಿ ಸ್ವಲ್ಪ ತೇಯ್ದು ಆ ಮಕ್ಕಳಿಗೆಲ್ಲ ನಾವು ಹಿಂಗೆ ತಿನ್ನಿಸ್ತಿದ್ವಿ. ಅಂದ್ರೆ ಹೊಟ್ಟೆ ತುಂಬಲಿ ಅವ್ರಿಗೆ. ಬರೀ ಹಾಲು ಅಂತಂದ್ರೆ ಹೊಟ್ಟೆ ತುಂಬಂಗಿಲ್ಲ ಅಂತಂದು ಅವತ್ರದ್ದೆಲ್ಲ ಒಂದು ಸ್ಪೂನ್ನಷ್ಟು ಅದರದ್ದು ರಸ ತೆಗೆದು ಅವಕ್ಕೆಲ್ಲ ಹಾಕಿದ್ವಿ. ಅವು ಬಾದಾಮಿ ಮತ್ತು ಅದನ್ನೇ ತೊಗೊಂಡು ನಾವು ತುಟಿಗೂ ಸವರ್ತಿದ್ವಿ, ಅಂದ್ರೆ ಮಿದುವಾಗಲಿ ಅಂತೇಳಿ. ಅಂದ್ರೆ ಈ ಹವಾಮಾನದೊಳಗೆ ಚಳಿಗಾಲದೊಳಗೆ ಹುಡುಗರ್ದು ತುಟಿ ಬಿರೋದಂಗೆ ಹಾಕಿರ್ತಾವಲ್ಲ, ಅದಕ್ಕೆ ಅದು ಬಾದಾಮಿ ತೆಗೆದು ಕೇಸಿಂದ ಅದನ್ನು ತುಟಿಗೆ ಅಂಟಿಸ್ಕೋಬಹುದು. ಮತ್ತು ಇದ್ರ ಜೊತೆ ಇವು 3 ಜೊತೆನೂ ಹುಣಸೆ ಕಪ್ಪು ಅಂದ್ರೆ ಹುಣಸೆ ಹಣ್ಣಿನೊಳಗೆ ಬೀಜ ಇರುತ್ತಲ್ಲ, ಅದರದ್ದು ಸೊಟ್ಟಿದರ್ಸ್ಲೇನೆ ತೆಗೆದು ಹಚ್ಚಿದ್ರೆ ಅದನ್ನ ಕುಸಿಗೂ ಹಾಕಿದ್ರೆ ಪಿತ್ತಾಗಂಗಿಲ್ಲ. ನಾವು ಆದ್ರೂ ತೊಗೋಬೋದು, ನಾವು ನೆನೆಯಾಕಿ ತಿನ್ಬೋದು. ಮಕ್ಕಳಿಗೆ ತಿನ್ನೋಕ್ಕಾಗಂಗಿಲ್ಲ ಅಂತ ಅದನ್ನು ಒಂದೇ ಸುತ್ತ ಹಿಂಗೆ ತೆಗೆದು ಅದ್ರ ಜೊತೆನೆ ಬಾದಾಮಿ, ಕಲ್ಸಕ್ರಿ ಏನು ಉತ್ತತ್ತಿ ತೆಗಿತಿರ್ತೀವಲ್ಲ ಅದ್ರ ಜೊತೆನೆ ಮಕ್ಕಳಿಗೆ ಹಾಕಿದ್ರೆ ಅವಕ್ಕೆ ಒಬ್ಬೊಮ್ಮೆ ಹಾಲು ಸಹಿತ ನೀರು ಸಹಿತ ಪಿತ್ತಾಕಿರ್ತೈತೆ ಒಂದೊಂದು ಮಕ್ಕಳಿಗೆ. ಅದು ಪಿತ್ತಾಗುವಂಥ ಸಂಭವ ಇರೋಂಗಿಲ್ಲ. ಅದನ್ನು ನೀವು ಮಕ್ಕಳಿಗೆ ಹೊಟ್ಟೆ ಒಳಗೆ ಹಾಕ್ಬೋದು. ಮತ್ತು ಜೇಜೆಕಾಯಿ ಅಂತ ಬರ್ತೈತಿ, ಅದನ್ನು ಒಂದು ಸುತ್ತ, ಭಾಳ ಹಾಕಬಾರ್ದು, ಒಂದು ಸುತ್ತ ಹಾಕಿ ಅದನ್ನು ಮಕ್ಕಳಿಗೆ ಸೇವನೆ ಮಾಡ್ಬೋದು. ಅಂದರೆ ಸರಿಯಾಗಿ ನಿದ್ರೆ ಮಾಡ್ತಾರೆ ಮಕ್ಕಳು, ಅಳಂಗಿಲ್ಲ ಅಂತೇಳಿ ಈ ರೀತಿ ಪೌಷ್ಟಿಕಾಂಶವನ್ನು ನಾವು ಮನ್ಯಾಗ ತಯಾರು ಮಾಡಿ ಮಕ್ಕಳಿಗೆ ಹಾಕ್ತಿದ್ವಿ. ಸೆರ್ಲ್ಯಾಕು ಏನೇನು ಇರ್ತಾವಲ್ಲ ಅವು ಏನೂ ನಾವು ಹಾಕಿದ್ದಿಲ್ಲ, ಇದನ್ನು ತೆಗೆದು ನಾವು ಮಕ್ಕಳಿಗೆ ಹಾಕಿದ್ವಿ. ನಾವು ರೊಟ್ಟಿ ಮಾಡ್ತಿದ್ವಲ್ರಿ, ರೊಟ್ಟಿ ಮಾಡಿದ ಕೈ ಇನ್ನೂ ಭಾಳ ತೊಳ್ಕೊಂಡಿರೋದಿಲ್ಲಲ್ಲ, ಅದ ಕೈನ ರೊಟ್ಟಿ ಹಚ್ಚು ನೀರಿನೊಳಗೆ ಕೈ ಎದ್ಕೊಂಡು ಮುಖಕ್ಕೆಲ್ಲ ಸವರ್ಕೊಂಡ್ರೆ ಮುಖದ ಮೇಲೆ ಮಡುವಿ ಹಾಕ್ತಿದ್ವಲ್ಲ, ಆ ಮಡುವಿ ಸಹಿತ ಅವಾಗ ಹೋಗಿದ್ದು ನಾವು ಹಂಗೆ ಮಾಡ್ತಿದ್ವಿ. ಅಂದ್ರೆ ಅದು ಜೋಳದ ಹಿಟ್ಟಿನೊಳಗೆ ಸ್ವಲ್ಪ ನುಚ್ಚಿನ ಅಂಶ ಇರ್ತೈತಲ್ಲ, ಆ ನುಚ್ಚಿನ ಅಂಶದೊಳಗೆ ಹಿಂಗೆ ನಾವು ತಿಕ್ಕೊಂಡ್ರೆ ಅದು ಮಡುವೆಲ್ಲ ಹೋಗುವಂಥ ಸಾಧ್ಯತೆ ಇತ್ತು. ಅದನ್ನು ನಾವು ಮಾಡ್ತಿದ್ವಿ. ಈಗ ಅದನ್ನೇ ಏನು ಮಾಡ್ತಾರೆ, ಯಾವ್ದಾರ ಕ್ರೀಮ್ ಹಚ್ಕೊತಾರೆ. ನಾವು ಯಾವ ಕ್ರೀಮ್ನು ಹಚ್ಕೊತಿದ್ದಿಲ್ಲ. ಇದು ಶ್ರೀಗಂಧದ ತೆಗೆದಿದ್ದು ಶ್ರೀಗಂಧ ಮತ್ತು ಆ ರೊಟ್ಟಿ ಮಾಡಿದ ಕೈ ಎಳ್ಕೊಂಡು ಬಿಟ್ಟೆವು ಅಂದ್ರೆ ನಮ್ಮ ಮುಖದ ಮೇಲೆ ಮಡಿವೆಲ್ಲ ಹೋಗ್ಬಿಡ್ತಿತ್ತು. ಇವಾಗ ಎಷ್ಟೊಂದು ಜನ ರೀಲ್ಸ್ ಅಲ್ಲೆಲ್ಲ ತೋರಿಸ್ತಾ ಇರ್ತಾರೆ, ಅಕ್ಕಿ ನೆನಾಕ್ಬಿಟ್ಟು ಅದನ್ನ ನೀರ್ನ ತಲೆಯಲ್ಲಿ ಸ್ಪ್ರೇ ಮಾಡ್ಕೊಂಡ್ರೆ ಒಳ್ಳೇದು ಅಂತ. ಅದಕ್ಕೆ ನೀವು ಏನ್ ಹೇಳ್ತೀರಾ? ಹೌದು, ಸರಿ ಐತೆ ಅದು. ಅದ್ರ ಜೊತೆ ಮೆಂತ್ಯನ ಹಾಕೋಬಹುದು. ಅಕ್ಕಿ ಮೆಂತ್ಯ ಎರಡೂ ಹಾಕೊಂಡ್ ಕಿಸಿಂದ ನಾವು ಹಚ್ಕೋಬಹುದು. ಅದು ನೀರ್ನ ಮಾತ್ರ ಹಾಕೋಬೇಕಂದ್ರೆ ರುಬ್ಬಿಟ್ಟು ಹಾಕೋಬೇಕು? ಇಲ್ಲ, ಬರೇ ನೀರೇ ಹಾಕೋಬಹುದು. ರುಬ್ಬಿದ್ರೆ ಮತ್ತೆ ಅದು ಹಿಟ್ಟಾಗಿ ಬಿಡ್ತೈತಿ. ಬರೇ ನೀರನ್ನು ಹಾಕೋಬಹುದು, ಹಾಕೊಂಡು ಸ್ಪ್ರೇ ಮಾಡ್ಕೋಬಹುದು. ಅದರಿಂದ ಏನೇನು ಯೂಸ್ಫುಲ್ ಇದೆ? ಕೂಲ್ ದಟ್ಟವಾಗಿ ಬೆಳಿತಾವು ಮತ್ತು ಕೂಲ್ ಸಬೂಳು ಇರ್ತಾವೆ, ಅಂದ್ರೆ ಸ್ಮೂತ್ ಆಗಿರ್ತಾವೆ, ಸೊಂಪಾಗಿ ಬೆಳಿತಾವೆ, ಮಾಡ್ಕೋಬಹುದು. ಹೊಟ್ಟೆ ಇರುತ್ತಲ್ಲ ತಲೆಗೆ, ಹೊಟ್ಟಿಗೆ ನಾವು ನಿಂಬೆ ಹಣ್ಣಿನ ರಸನೂ ಹಚ್ಕೋಬಹುದು, ಮೊಸರು ಹಚ್ಕೋಬಹುದು. ಒಬ್ಬೊಬ್ರ ಇದಕ್ಕೆ ಆಗಂಗಿಲ್ಲ, ಒಬ್ಬೊಬ್ರ ಸ್ಕಿನ್ನಿಗೆ ಅಲರ್ಜಿ ಇರ್ತೈತಿ, ಅಂಥವ್ರಿಗೆ ಆಗೋದಿಲ್ಲ. ಬೇಕಾದರೆ ಸ್ವಲ್ಪ ದಾಸಾಳ ಹೂವಿನ ಎಲೆ, ಕರಿಬೇವು, ಬೇವಿನ ಎಲೆ ಇವೆಲ್ಲ ಸಮ ಪ್ರಮಾಣದೊಳಗೆ ಹುರಿದು ಕೊಬ್ಬರಿ ಎಣ್ಣೆ ಒಳಗೆ ಕುದಿಸ್ಕೇಸಿಂದ ಅದನ್ನು ಆರಿದೆ ಆದಮೇಲೆ ಅದನ್ನು ಸೋಸಿ ಆಮೇಲಿಂದ ಕೊಬ್ಬರಿ ಎಣ್ಣೆ ಥರ ದಿನನಿತ್ಯ ಹಚ್ಕೋಬಹುದು, ಹೋಗುತ್ತೆ. ನೋಡಿದ್ರಿ ಅಲ್ವಾ, ಆಗಿನ ಜನ್ರೇಷನ್ಗೂ ಈಗಿನ ಜನ್ರೇಷನ್ಗೂ ಎಷ್ಟೊಂದು ಡಿಫ್ರೆನ್ಸ್ ಇದೆ ಅಂತ.
ಒಂದು ತಿಂಗ್ಳಿಗೆ ಒಂದ್ಸಲಿ ಅದು ಪಾರ್ಲರ್ಗೆ ಹೋಗ್ಬಿಟ್ಟು ಫೇಶಿಯಲ್ಲು ಅದು ಇದು ಮಾಡಿಸ್ಕೊಂಡು ಪಿತ್ತನೇ ಇರುತ್ತೆ, ಪಿಂಪಲ್ಸು ಅದು ಇದು ಆ್ಯಕ್ನಿ ಮಾರ್ಕು ಇಲ್ಲ ಸಣ್ಣ ಟ್ಯಾನಿಂದ ಎಷ್ಟೊಂದು ಜನ ಹೋಗಿ 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 ಮಾಡಿಸ್ಕೊತಾನೆ ಇರ್ತೀರಾ. ನೋಡಿ ಅಜ್ಜಿ ಫೇಸ್ ನೋಡಿರಿ ಎಷ್ಟು ನೀಟಾಗಿದೆ, ಪಿಂಪಲ್ಸು ಇಲ್ಲ ಏನೂ ಇಲ್ಲ ಅವ್ರಿಗೆ. ಅವತ್ತಿಂದನೂ ಸ್ಕಿನ್ನ ಅವರು ಇದೇ ಥರನೇ ಮೇಂಟೈನ್ ಮಾಡ್ಕೊಂಡು ಬಂದಿರ್ತಾರೆ. ಇದನ್ನು ಕೂಡ ಅಷ್ಟೇ, ಈ ಥರದ್ದು ನಿಮಗೆ ಅಂಗಡಿಯಲ್ಲೆಲ್ಲ ಸಿಗುತ್ತೆ. ಇದನ್ನ ಡೈಲಿ ಯೂಸ್ ಮಾಡೋದ್ರಿಂದ ನಿಮಗೆ ಸ್ಕಿನ್ನು ಗ್ಲೋ ಆಗುತ್ತೆ ಮತ್ತು ಯಾವುದೇ ರೀತಿ ಪಿಂಪಲ್ಸು, ಮಾರ್ಕ್ಸು ಅದೆಲ್ಲ ಉಳ್ಕೊಳಲ್ಲ. ಇದನ್ನು ಯೂಸ್ ಮಾಡಿ ನೋಡಿ, ಟ್ರೈ ಮಾಡಿ ನೋಡಿ. ಅಜ್ಜಿ ಹೇಳಿದ್ದು ಹೋಮ್ ರೆಮಿಡೀಸ್ನು ಕೂಡ ನೀವು ಟ್ರೈ ಮಾಡಿ ನೋಡಿ. ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದೇ ಥರ ಮುಂದೆ ಇನ್ನೂ ಒಳ್ಳೊಳ್ಳೆ ಟಿಪ್ಸ್ನ ಕೊಡ್ತಾ ಇರ್ತೀನಿ. ಅದಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಥ್ಯಾಂಕ್ ಯು. ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.